ನಮ್ಮ ರಾಜ್ಯದ ಡಿ ಕೆ ಶಿವಕುಮಾರ್ ಆದಂಥ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಿಂದೆ ನಮ್ಮ ಸಾತೂರು ಕ್ಷೇತ್ರದಲ್ಲಿ ನಾವುಗಳು ಕೂಡ ಸಾತೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇದ್ವಿ. ಸೊ ಅಂದಿನಿಂದ ಇಲ್ಲಿವರೆಗೂ ಅವ್ರಿಗೂ ನಮಗೂ ಬಾಂಧವ್ಯದ ವಿಚಾರದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಆದರೂ ಸಹ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಸಾತೂರು ಕ್ಷೇತ್ರಕ್ಕೆ ಸೇರ್ತಕ್ಕಂಥ ಜೇಬೇಡ್ರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಇವತ್ತು ಕೂಡ ಅವರು ಭಾಳ ಅಭಿಮಾನವಾಗಿ ಜನಸೇವೆ ಮಾಡೋಕ್ಕೆ ಮುಂದಾವ್ರೆ ಸರ್. ಇದು ಅವರು ಊರ್ಜಿತವಾದಂಥ ಕಾರ್ಯಕ್ರಮಗಳು ಇದು ಇಟ್ಕೆ ಇರೋದವರು ಜನಸ್ಪಂದನ ಕಾರ್ಯಕ್ರಮ ಪ್ರತಿಯೊಬ್ಬ ಫಲಾನುಭವಿಗೂ ನೇರವಾಗಿ ತಲುಪಿಸುವಂಥ ಕಾರ್ಯಕ್ರಮ ಇದು. ಹಿಂದೆ ಏನು 5 ಗ್ಯಾರಂಟಿ ಯೋಜನೆಗಳು ಮಾಡಿದ್ರು ಆ ಗ್ಯಾರಂಟಿ ಪ್ರಕಾರವಾಗಿಯೇ ಇವತ್ತು ಇಡೀ ನಮ್ಮ ತಾಲೂಕಿನ ಚನ್ನಪಟ್ಟಣ ತಾಲೂಕಿನ ಬಡ ಜನತೆ ಏನಿದೆ ಅದನ್ನು ಅವ್ರ ಕಷ್ಟ ಸುಖ ಆಲಿಸಿ ಅವರಿಗೆ ಡೆವಲಪ್ಮೆಂಟ್ ಆಗುವಂಥ ವಿಚಾರಗಳು ಏನಾಗಬೇಕು ಅದಕ್ಕೆ ಸಂಬಂಧಪಟ್ಟಂಥ ಅರ್ಜಿಲಿ ಗುರುತಿಸಿ ಇವತ್ತು ಎಲ್ಲ ರೀತಿ ಕಾರ್ಯಕ್ರಮದಲ್ಲಿಯೂ ಅವ್ರಿಗೆ ಫಲಾನುಭವಿಗಳಿಗೆ ಸಹಕಾರ ಆಗುವಂಥ ವಿಚಾರವನ್ನು ಮಾಡೋಕ್ಕೆ ಅವರು ಮುಂದಾದ್ರು. ಇಲ್ಲ, ಅವರು ಯಾವತ್ತೂ ಕೂಡ ಈ ತಾಲೂಕಿನ ಜನದ ಮೇಲೆ ಯಾವತ್ತೂ ಅವರು ಋಣಿಯಾಗಿರ್ತಾರೆ. ಅವರು ಯಾವತ್ತೂ ಕೂಡ ಈ ತಾಲೂಕಿನ ಎಲೆಕ್ಷನ್ ಪರ್ಪಸ್ಗೋಸ್ಕರ ಅವರು ಈ ಚುನಾವಣೆ ಅಂತ ಹೇಳಿ ಅವರೇನು ಈ ಕಾರ್ಯಕ್ರಮ ಇಟ್ಕೊಳ್ಳಿಲ್ಲ. ಅವರು ಈ ತಾಲೂಕಿನ ಋಣ ತೀರ್ಸೋಕ್ಕೋಸ್ಕರ ಈ ತಾಲೂಕಿನ ಬಡ ಜನರನ್ನ ಮೇಲೆತ್ತೋಕ್ಕೋಸ್ಕರ ಅವರು ಈ ಕೆಲಸ ಮಾಡ್ತಾ ಇರೋದ್ರಿಂದ ಚುನಾವಣೆಗೋಸ್ಕರ ಮಾಡ್ತಾ ಇಲ್ಲ. ಅದನ್ನು ನಾವು ಸ್ವಾಭಿಮಾನದಿಂದ ನಾವು ತಿಳ್ಕೊಂಡು ಅವ್ರ ಅಭಿಮಾನವಾಗಿ ಕೆಲಸ ಮಾಡಿದ್ರೆ ಉತ್ತಮ ಸರ್. ತಮ್ಮ ಹೆಸರು ಸರ್? ಬಸವರಾಜು ಅಂತೇಳಿ ಜೇಬೇಡ್ರಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಈಗ ಹಾಲಿ ನಾವು ಈಗ ಯೋಜನಾ ಪ್ರಾಧಿಕಾರ ನಿರ್ದೇಶಕರಾಗಿ ಸರ್ಕಾರದ ನಾಮಿನಿಯಾಗಿ ನೇಮಕ ಮಾಡಿದ್ದಾರೆ. ಇದೇ ಡಿ ಕೆ ಶಿವಕುಮಾರ್ ಸಾಹೇಬರು.